ಇನ್ಕಮ್ ಟ್ಯಾಕ್ಸ್ ದಾಳಿ ಆಗ್ತಾ ಇದ್ದಾಗಲೇ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಆಗಿದ್ದಂತಹ CJ ರಾಯ್ ಅವರು ತಮ್ಮ ಎದೆಗೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆ ಈಗಾಗಲೇ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಕೇರಳದಿಂದ ಬಂದಂತಹ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಮಾನಸಿಕ ಕಿರುಕುಳ ಕೊಟ್ಟ ಕಾರಣ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ರಿಚ್ಮಂಡ್ ರಸ್ತೆಯಲ್ಲಿರುವಂತಹ ತಮ್ಮ ಕಚೇರಿಯಲ್ಲಿ ಅವರು IT ಅಧಿಕಾರಿಗಳು ಇದ್ದಾಗಲೇ ತಮ್ಮ ಎದೆಗೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಕೇರಳ ಮೂಲದವರಾಗಿದ್ದಂತಹ CJ ರಾಯ್ ಅವರು 2005ರಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಎನ್ನುವಂತಹ ಕಂಪನಿಯನ್ನು ಸ್ಥಾಪಿಸ್ತಾರೆ. ಬೆಂಗಳೂರು, ಕೇರಳ ಸೇರಿದಂತೆ ದುಬೈನವರೆಗೂ ಇವರ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಹರಡ್ಕೊಂಡಿತ್ತು ಅಂತ ಹೇಳಬಹುದು. ಸುಮಾರು 3,000 ಕೋಟಿ ರೂಪಾಯಿಗಳ ಒಡೆಯ, ವಾರ್ಷಿಕ 100 ಕೋಟಿಗೂ ಹೆಚ್ಚು ಆದಾಯ, 12 ರೋಲ್ಸ್ ರಾಯ್ಸ್ ಕಾರ್ಗಳು, ಅದೆಷ್ಟು ಐಷಾರಾಮಿ ಕಾರ್ಗಳು ಎಲ್ಲವೂ ಇದ್ದಂತಹ ವ್ಯಕ್ತಿ. IT ಅಧಿಕಾರಿಗಳು ದಾಳಿ ಮಾಡಿದ ತಕ್ಷಣ ಗಾಬರಿಯಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಸಾಧ್ಯವಾ? ಹಾಗಾದ್ರೆ ಅವರ ಆತ್ಮಹತ್ಯೆ ಹಿಂದೆ ಏನು ಕಾರಣ ಇರಬಹುದು? ಕೆಲವು ತಿಂಗಳುಗಳಿಂದ ನಿರಂತರವಾಗಿ ಕಾನ್ಫಿಡೆಂಟ್ ಗ್ರೂಪ್ನ ಕಚೇರಿಗಳ ಮೇಲೆ IT ದಾಳಿ ಆಗ್ತಾ ಇರುತ್ತೆ. ನಿನ್ನೆ ಸಹ ಕೇರಳದಿಂದ ಬಂದಂತಹ IT ಅಧಿಕಾರಿಗಳು ಕಾನ್ಫಿಡೆಂಟ್ ಗ್ರೂಪ್ ಅವರ ಕಚೇರಿಗೆ ಭೇಟಿ ನೀಡ್ತಾರೆ. ಅಲ್ಲಿ CJ ರಾಯ್ ಅವರನ್ನ ವಿಚಾರಣೆ ಮಾಡಲಾಗುತ್ತೆ. ವಿಚಾರಣೆಯ ವೇಳೆ ಕೆಲವೊಂದು ದಾಖಲೆಗಳನ್ನು ಕೇಳಲಾಗುತ್ತೆ. ಒಂದಿಷ್ಟು ದಾಖಲೆಗಳನ್ನು ಅವರು ಪ್ರೊವೈಡ್ ಮಾಡ್ತಾರೆ. ಆದರೆ ಹೆಚ್ಚುವರಿ ದಾಖಲೆಗಳು ಬೇಕು ಅಂದಾಗ ಕೋಣೆಯಿಂದ ತರುವುದಾಗಿ ಹೇಳಿ ಹೋಗಿ ತಮ್ಮ ಎದೆಗೆ ತಾವೇ ತಮ್ಮ ಪಿಸ್ತೂಲ್ನಿಂದ ಶೂಟ್ ಮಾಡಿಕೊಂಡು CJ ರಾಯ್ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಈ ವೇಳೆ ಅವರನ್ನು ಆಸ್ಪತ್ರೆಗೆ ದಾಖಲಿಸುವ ಪ್ರಯತ್ನ ಮಾಡಲಾಯಿತಾದರೂ ರಸ್ತೆ ಮಧ್ಯದಲ್ಲೇ ಅವರು ತಮ್ಮ ಕೊನೆಯುಸಿರೆಳೆದಿದ್ದಾರೆ. ನಂತರ ಸ್ಥಳಕ್ಕೆ ಭೇಟಿ ನೀಡಿದಂತಹ ಅಶೋಕ್ ನಗರ ಪೊಲೀಸರಿಗೆ ಒಂದಿಷ್ಟು ದಾಖಲೆಗಳ ಜೊತೆ ಒಂದು ಡೈರಿಯೂ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಡೈರಿಯಲ್ಲಿ ಹಲವಾರು ರಾಜಕಾರಣಿಗಳ, ಹಲವಾರು ನಟಿಯರ, ಮಾಡೆಲ್ಗಳ ನಂಬರ್ ಕೂಡ ಇದೆ ಅನ್ನುವಂತಹ ವಿಷಯ ಕೇಳಿ ಬರ್ತಾ ಇದೆ. ಯಾವಾಗ IT ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ರು, ವಿಚಾರಣೆ ನಡೆಸ್ತಾ ಇದ್ರು, ಅದೇ ವೇಳೆಯಲ್ಲಿ ಅವರಿಗೆ ಹೇಗೆ ಗನ್ ಸಿಕ್ತು, ಯಾಕಂದರೆ ಎಲ್ಲವನ್ನೂ ಸೀಸ್ ಮಾಡಿರ್ತಾರೆ, ಆ ಟೈಮಲ್ಲಿ ಅವೆಲ್ಲವೂ ಹೇಗೆ ಸಿಕ್ತು ಎನ್ನುವಂಥ ವಿಚಾರಣೆಯೂ ಕೂಡ ಆಗಬೇಕಾಗಿದೆ. ಒಟ್ಟಿನಲ್ಲಿ ದೇಶದ ಖ್ಯಾತ ಉದ್ಯಮಿ CJ ರಾಯ್ ಅವರ ಆತ್ಮಹತ್ಯೆ ಹಲವಾರು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಇಂದು ಪೋರಿಂಗ್ ಹಾಸ್ಪಿಟಲ್ನಲ್ಲಿ ಅವರ ಮರಣೋತ್ತರ ಪರೀಕ್ಷೆ ಕೂಡ ನಡೆಯೋದಿದೆ. ಕೇವಲ ಮಾರುತಿ 800 ಕಾರ್ನಿಂದ ಶುರು ಮಾಡಿ ಹಲವಾರು ಕಂಪನಿಗಳಲ್ಲಿ ಕೆಲಸ ಮಾಡಿ, ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟಿದಂತಹ ವ್ಯಕ್ತಿ ಈ ರೀತಿಯ ಒಂದು ದುಡುಕಿನ ನಿರ್ಧಾರವನ್ನು ತಗೊಳ್ತಾರೆ ಅನ್ನೋದು ವಿಪರ್ಯಾಸವೇ ಸರಿ.